ಹಾಯ್ ಹೆಲೋ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಚೋಲೆ ಮಸಾಲೆ ಮಾಡೋದಂತ ಹೇಗೆ ಅಂತ ತೋರಿಸ್ತೀನಿ. ಇದು ಭಟೋರೆ ಜೊತೆ ತಿನ್ನೋದು, ಆದರೆ ಭಟೋರೆ ರೆಸಿಪಿ ಮಾಡಲಿಲ್ಲ. ನೀವು ಯಾರಾದರೂ ಬೇಕಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡಿ ತೋರಿಸ್ತೇನೆ ಭಟೋರೆ ರೆಸಿಪಿ. ಹಾಗೆ ಈ ವಿಡಿಯೋನ ಯಾರಾದರೂ ಮೊದಲು ನೋಡಿದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆ ಈ ಭಟೋರೆ ಚೋಲೆ ಮಸಾಲೆ ಹೇಗೆ ಮಾಡೋದಂತ ತೋರಿಸ್ತೇನೆ. ಸೂಪರ್ ಟೇಸ್ಟಾಗಿರುತ್ತೆ. ಭಟೋರೆ ಜೊತೆ ತಿನ್ನೋಕ್ಕಂತೂ ಸೂಪರ್ ಆಗಿತ್ತು. ಸೂಪರ್ ಟೇಸ್ಟಾಗಿರುತ್ತೆ. ಹೇಗೆ ಮಾಡೋಂತ ನಾವು ನೋಡೋಣ ಬನ್ನಿ. ನಾನು ಫಸ್ಟಿಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಇದು ಚೋಲೆ ಮಸಾಲೆ, ಅದು ಅಂಗಡಿಯಲ್ಲಿ ಸಿಗುತ್ತೆ. 1 ಟೇಬಲ್ ಸ್ಪೂನ್ ಅದು ಅಚ್ಚ ಖಾರದ ಪುಡಿ ಮತ್ತು ಹುರಿದ ಜೀರಿಗೆ ಪೌಡರನ್ನು ನೀವು ಮನೇಲಿ ಮಾಡ್ಕೊಳ್ಳಿ, ಇಲ್ಲ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತು ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ಮತ್ತು ಚಾಟ್ ಮಸಾಲ, ಹಾಗೆ 2 ಈರುಳ್ಳಿ, 2 ಟೊಮೆಟೊ, 1 ಇಂಚಷ್ಟು ಶುಂಠಿ ಮತ್ತು 3 ಮೆಣಸಿನ್ಕಾಯಿ. ಇದೆಲ್ಲ ನಾನು ತೋರಿಸ್ತೇನೆ ಮುಂದೆ ಹೇಗೆ ಮಾಡುತ್ತೆ. ಇದು ಕೆಂಪು ಕಡಲೆ ಇರುತ್ತಲ್ಲ, ಅದು ನೆನೆಸಿಟ್ಟಿದ್ದೀವಿ ನಾವು. ರಾತ್ರಿ ಇಡೀ ನೆನೆಸಿ ಬೆಳಿಗ್ಗೆ ಮಾಡೋದದು. ರಾತ್ರಿ ಇಡೀ ನೆನೆಸಿಟ್ಟದೆ ಕೆಂಪು ಕಡಲೆ ಅದು. ಮತ್ತು ನಾವು ಈರುಳ್ಳಿಯನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಕೊಚ್ಚೋದಲ್ಲ, ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಒಂದು ಕುಕ್ಕರಿಗೆ ನಾವು 5ರಿಂದ 6 ಟೇಬಲ್ ಸ್ಪೂನಷ್ಟು ಆಯಿಲು, 5ರಿಂದ 6, 6ರಿಂದ 7 ಹಾಕ್ಬೋದು. ಸ್ವಲ್ಪ ಜಾಸ್ತಿ ಇದೆ, ಸೂಪರಾಗಿರುತ್ತೆ. 5ರಿಂದ 6 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲು ಮತ್ತು ಕಾಳುಮೆಣಸು, ಇದು ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ದಾಲ್ಚಿನ್ನಿ ಪತ್ತೆ ಎಲೆ ಬರುತ್ತಲ್ವ, ಅದು ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಎಲ್ಲ ಖಾರ ಇದದು, ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆ ನಾವು ಈರುಳ್ಳಿ ಏನು ಪೇಸ್ಟ್ ಮಾಡ್ಕೊಂಡಿಟ್ಟಿದ್ವಲ್ಲ, ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಈರುಳ್ಳಿ ಏನು ನಾವು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನ ಹಾಕೋಬೇಕು. ಈರುಳ್ಳಿ ಪೇಸ್ಟ್ನ ಇದು ಎಣ್ಣೆಗೆ ಹಾಕಬೇಕು. ಸ್ವಲ್ಪ ಹೊತ್ತು ಗರಂ ಮಸಾಲೆಗಳನ್ನೆಲ್ಲ ಅದ್ರದ್ದು ಇದು ಹೋಗಬೇಕಲ್ವ, ಸ್ವಲ್ಪ ಅದು ಮಸಾಲೆ ವಾಸನೆ ಹೋಗಿದೆ ನಾವು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದು ಹಾಕ್ಕೋಬೇಕು. ಸ್ವಲ್ಪ ವೀಡಿಯೋ ಬ್ಲರ್ ಆಗಿ ವೈಬ್ರೇಷನ್ನಲ್ಲಿದೆ, ಸೊ ನಾವು ಒಂದು ಕೈ ಮಾಡೋದ್ರಿಂದ ವೈಬ್ರೇಷನ್ ಆಗುತ್ತೆ. ನಾವು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದು ಹಾಕಿ ಚೆನ್ನಾಗಿ ಗೋಲ್ಡನ್ ಶೇಡ್ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗೋದ್ರೆ ನಾವು ಸೈಡಿಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. ಇದು ಟೀ ಮಾಡ್ತೀವಲ್ಲ, ಸಕ್ಕರೆ ಹಾಕಬಾರ್ದು. ಟೀಗೆ ಬ್ಲ್ಯಾಕ್ ಟೀ ಮಾಡ್ತೀವಲ್ಲ, ಸಕ್ಕರೆ ಹಾಕಬಾರ್ದು. ಒಂದು ಸ್ವಲ್ಪ ನೀರಿಗೆ ಬ್ಲ್ಯಾಕ್ ಟೀ ಪೌಡರು ಹಾಕಬೇಕು. 1ರಿಂದ 2 ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಟೀ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಒಂದು ರೆಡ್ ಕಲರ್ ಹದಕ್ಕೆ ಬರೋ ತನಕ ಕುದಿಸಿ ಸೈಡ್ ಇಟ್ಕೋಬೇಕು. ಇದು ಇವಾಗಲ್ಲ, ಮತ್ತೆ ಹಾಕಬೇಕಾಗುತ್ತೆ. ನೀವು ಅನ್ಬೋದು ಚೋಲೆ ಮಸಾಲೆಗೆ ಯಾಕಪ್ಪ ಟೀ ಎಲ್ಲ, ಅದ್ರ ಹಾಕಿದ್ರೇ ಸೂಪರ್ ಟೇಸ್ಟಾಗಿರುತ್ತೆ. ಈ ಥರ ಗೋಲ್ಡನ್ ಇದ್ರಿಗಿಂತನೂ ಸ್ವಲ್ಪ ಗೋಲ್ಡ್ ಕಲರ್ ಆಗಬೇಕು. ಇದು ಪರವಾಗಿಲ್ಲ, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ, ಈ ಕಲರ್ ಪರವಾಗಿಲ್ಲ, ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡ್ ಕಲರ್ ಬರಬೇಕು. ಸ್ವಲ್ಪ ಗೋಲ್ಡ್ ಕಲರ್ ಬಂದಿದೆ, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಒಂದು 1/2 ಟೇಬಲ್ ಸ್ಪೂನ್ ಆದರೂ ಆಗ್ಬೋದು, 1/2ರಿಂದ 1 ಟೇಬಲ್ ಸ್ಪೂನ್ ಹಾಕ್ಬೋದು. ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪನೇ ಹಾಕಬೇಕು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮಸಾಲದೆಲ್ಲ ಸ್ಪೈಸಸ್ ಎಲ್ಲ ಇಷ್ಟೆಷ್ಟು ಕ್ವಾಂಟಿಟಿ ಹಾಕಿದ್ದೀನಿ ಅಂತ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು 1-2 ಟೊಮೆಟೊ ತೋರಿಸಿದ್ನಲ್ಲ, ಅದನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಮೊಬೈಲ್ನಂದು ಸ್ವಲ್ಪ ವೀಡಿಯೋ ಎಲ್ಲ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ ಮೊದಲ ಅದು ಮಾಡೋದಲ್ವ, ಮುಂದೆ ಸರಿ ಆಗ್ತಾ ಹೋಗುತ್ತೆ. ಹಾಗೆ ಟೊಮೆಟೊ ಪೇಸ್ಟ್ ಮಾಡ್ಕೊಂಡು ಚೆನ್ನಾಗಿ ನೋಡಿ, ನಮ್ಮ ಮಸಾಲೆ ತೋರಿಸಿದ್ನಲ್ಲ ಆ ಮಸಾಲನೂ ಹಾಕ್ಕೋಬೇಕು. ಟೊಮೆಟೊ ಪೇಸ್ಟ್ ಹಾಕಿದ್ದೆ, ನಾವು ಮಸಾಲೆನ ಹಾಕ್ಕೋಬೇಕು. ಮಸಾಲೆ ಹಾಕಿ ಚೆನ್ನಾಗಿ ಮಸಾಲೆ ಘಾಟ್ ಹೋಗಬೇಕು, ಮಸಾಲೆ ವಾಸನೆ ಇರುತ್ತಲ್ಲ ಅದು ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಟೇಸ್ಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಈ ಚೋಲೆ ಕೆಂಪು ಕಡಲೆಯನ್ನು ಹಾಕಬೇಕು. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್. ನಾನು ಹೇಳಿದ್ನಲ್ಲ, ಚೆನ್ನಾಗಿ ಮಸಾಲೆಯೊಂದಿಗೆ ಕಡಲೆ ಮಿಕ್ಸ್ ಆಗಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಟೀ ಹಾಕಿ ಅಂತ ನೀವು ಕೇಳಿದ್ರಲ್ಲ, ಈಗ ನೀವು ಟೀ ಅದರದ್ದು ಕಾಯಿಸ್ಬಿಟ್ಟು ಹಾಕಬೇಕು. ಟೀ ಜಾಸ್ತಿ ನೀರು ಹಾಕಬಾರ್ದು. ಕಡಲೆಯ ಒಂದು ಪ್ರಮಾಣ ಎಷ್ಟಿರುತ್ತೆ ಅಷ್ಟೇ ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ನೋಡಿ, ಸ್ವಲ್ಪ ನೀರು ಕಮ್ಮಿ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಜಾಸ್ತಿ ನೀರೇನು ಹಾಕಬಾರ್ದು. ಸ್ವಲ್ಪ ಕಡಲೆ ಎಷ್ಟಿರುತ್ತೆ ಅಷ್ಟೇ ನೀರು ಹಾಕಬೇಕು, ಅದಕ್ಕಿಂತ ಜಾಸ್ತಿ ನೀರು ಹಾಕಬಾರ್ದು. ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆಯಷ್ಟು ಸೋಡಾ ಪೌಡರ್, ಅಡುಗೆ ಸೋಡಾ ಇರುತ್ತಲ್ಲ, ಅದನ್ನ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾವನ್ನು ಹಾಕಬೇಕು.
ಜಾಸ್ತಿ ಹಾಕಬಾರ್ದು ಸೋಡಾ, ಒಂದು ಚುಟುಕಿ ಅಷ್ಟೇ ನೋಡಿ, ಒಂದು ಚುಟುಕಿಯಷ್ಟು ಸೋಡಾ ಪೌಡರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಹೈ ಫ್ಲೇಮ್ನಲ್ಲಿ ಇಟ್ಟು ಒಂದು ವಿಸಿಲ್ ಹಾಕಬೇಕು ಮತ್ತು ಸ್ಲಿಮ್ನಲ್ಲಿ ಇಟ್ಟು ಒಂದು 5ರಿಂದ 6 ವಿಸಿಲನ್ನು ಹೊಡಿಬೇಕು. ಅಂದರೆ ಮಸಾಲೆ ಹಾಕಿ ಚೆನ್ನಾಗಿರುತ್ತೆ. ನೀವು ನಾನು ಇಲ್ಲಿ ವೀಡಿಯೋದಲ್ಲಿ ಒಂದೇ ವಿಸಿಲ್ ತೋರಿಸಿದ್ದೀನಿ ಅಂತ ಹೇಳ್ತೀರಾ, ನಾನು 5-6 ವಿಸಿಲ್ ಹೊಡೆಸಿದ್ದೀನಿ. ಆದರೆ ವೀಡಿಯೋ ಒಂದೇ ವಿಸಿಲಿಂದ ತೋರಿಸಿದ್ದೀನಿ. ಆವಾಗ ನಾವು ಈ ಕಡೆ ಅದು ವಿಸಿಲ್ ಹೊಡೆಯೋ ತನಕ ನೋಡಿ ಹೇಗಾಗಿದೆ. ವಿಸಿಲ್ ಹೊಡೆದಾದ್ಮೇಲೆ ನೋಡಿ ತೆಗೆದ್ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ ಎಸ್, ಸೂಪರ್ ಆಗಿದೆ ಅಲ್ವಾ ಮಸಾಲೆ. ಇವಾಗ ಅದಕ್ಕೆ ಒಗ್ಗರಣೆ ಕೊಡಬೇಕಲ್ವ, ಒಂದು ಪ್ಯಾನಿಗೆ ಒಗ್ಗರಣೆ ಕೊಡೋ ಪ್ಯಾನಿಗೆ 1ರಿಂದ 1.5 ಟೇಬಲ್ ಸ್ಪೂನಷ್ಟು ತುಪ್ಪ, ದೇಸಿ ತುಪ್ಪವನ್ನು ಹಾಕಿ, ಅದು ಗಟ್ಟಿ ಇದ್ದರೆ ತುಪ್ಪ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿಯಾಗೋ ತನಕ ಇಡಿ. ತುಪ್ಪ 1ರಿಂದ 1.5 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ತುಪ್ಪ ಇದಾದ್ರ ಮೇಲೆ ಶುಂಠಿ, ಮೆಣಸಿನ್ಕಾಯಿ ನಾನು ಹೇಳಿದ್ನಲ್ಲ 1 ಇಂಚಷ್ಟು ಶುಂಠಿ, 3 ಮೆಣಸಿನ್ಕಾಯಿನ ಹಾಕಿ ಅದನ್ನ ಸ್ವಲ್ಪ ಹುರ್ಕೋಬೇಕು. ಮತ್ತು ಇಂಗು ಇರುತ್ತಲ್ವ ಗೈಸ್, ಏನಂತಾರೆ ಅದಕ್ಕೆ, ಇಂಗನಂತಲೇ ಹೇಳ್ತಾರಲ್ವ, ಇಂಗಂತ, ಇಂಗು, ಅದನ್ನು ಹಾಕಿ ತುಪ್ಪ ಬಿಸಿಯಾಗಿದೆ, ಇಂಗು ಪೌಡರ್ ಬರುತ್ತೆ ನೋಡಿ, ಇಂಗು ಪೌಡರ್ನ ಹಾಕಿ ಈ ಶುಂಠಿನ ಚಾಪಾಗಿ ಕೊಚ್ಚಬೇಕು, ಸಣ್ಣಾಗಿ ಕೊಚ್ಚಬೇಕು, ಉದ್ದಾಗಿ. ಮತ್ತು ಮೆಣಸಿನ್ಕಾಯನ್ನು 4 ತುಂಡು ಮಾಡಬೇಕು, 1 ಮೆಣಸಿನ್ಕಾಯಿ 2 ತುಂಡಾಗೋ ಥರ ಮಾಡಬೇಕು. ಹಿಂಗೆ ಬಿಸಿಯಾಗಿದ್ದೆ ಎಣ್ಣೆ, ಅದು ತುಪ್ಪ ಮತ್ತು ಹಿಂಗು ಸ್ವಲ್ಪ ಚೆನ್ನಾಗಿ ಕುದಿ ಬಂದಿದ್ದೆ, ಅದು ತುಪ್ಪ ಬಿಸಿಯಾಗಿದ್ದೆ, ಹಿಂಗು ಮತ್ತು ಮೆಣಸಿನ್ಕಾಯಿನ ಹಾಕಬೇಕು. ವೀಡಿಯೋ ಸ್ವಲ್ಪ ಸ್ಲೋ ಮೋಷನ್ ಹೋಗಿದೆ, ಯಾಕೋ ಗೊತ್ತಿಲ್ಲ, ವೀಡಿಯೋ ಒಂದು ಸ್ವಲ್ಪ ಸ್ಲೋ ಮೋಷನ್ ಆಗಿದೆ ಗೈಸ್. ಅದೇ ಒಂದು ಸತಿ ಮಾಡಿ ನೋಡಿ, ಸೂಪರ್ ಟೇಸ್ಟ್ ಇರುತ್ತೆ ಮಾತ್ರ. ಅದನ್ನ ಸ್ವಲ್ಪ ಫ್ರೈ ಆಗಬೇಕು, ಹಾಕಿದ್ದೇ ತೆಗಿಬಾರ್ದು, ಸ್ವಲ್ಪ ಫ್ರೈ ಆಗಬೇಕು ಗೈಸ್. ಚೆನ್ನಾಗಿದೆ ಮೆಣಸಿನ್ಕಾಯಿನ ಒಂದು ತುಪ್ಪದ ಒಂದು ಫ್ಲೇವರ್ ಹೊಡಬೇಕು, ಮೆಣಸಿನ್ಕಾಯಿ ಆ ಥರ ತಿನ್ನಬೇಕು ಮಸಾಲದಲ್ಲಿ, ಆ ರೀತಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪ ಮತ್ತು ಇದು. ಒಂದು ಸತಿ ಮಾಡಿ ನೋಡಿ, ಸೂಪರ್ ಟೇಸ್ಟ್ ಇರುತ್ತೆ. ಮತ್ತು ನನಗೆ ನೀವು ಬಟೋರೆ ರೆಸಿಪಿ ಬೇಕಾದರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಯಾರಾದರೂ ಮೊದಲು ನೋಡೋದಾದರೆ ಲೈಕ್, ಶೇರ್, ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ವೆರೈಟಿ ರೆಸಿಪೀಸ್ನ ನಾನು ತೋರಿಸ್ತಾ ಹೋಗ್ತೀನಿ, ಒಂದೊಂದೇ ದಿನ ಒಂದೊಂದೇ ರೆಸಿಪಿನ ನಾನು ಹಾಕ್ತಾ ಹೋಗ್ತೀನಿ. ಇದು ಸ್ವಲ್ಪ ಫ್ರೈ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಆ ರೀತಿ ಫ್ರೈ ಆಗಿದ್ದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾತ್ರ, ಸೂಪರಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಆಗಿರಬೇಕು, ಗೋಲ್ಡನ್ ಕಲರ್ ಆಗಿರಬೇಕು ಶುಂಠಿ, ಈರುಳ್ಳಿನೂ ಮೆಣಸಿನ್ಕಾಯಿನೂ ಸಹ ಗೋಲ್ಡನ್ ಕಲರ್ ಬರಬೇಕು. ನನ್ನ ಕನ್ನಡ ಸ್ವಲ್ಪ ತೊದಲ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದೆ ನಾವು ಮಸಾಲೆ ಒಳಗೆ ಹಾಕೋಣ. ನಾವು ಚೋಲೆ ಮಸಾಲೆ ಶೀಟಿ ಹೊಡ್ಕೊಂಡಿದ್ವಲ್ಲ, ಆ ಮಸಾಲೆ ಒಳಗೆ ಹಾಕೊಳ್ಳೋಣ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿದರೆ ಸೂಪರ್ ಟೇಸ್ಟ್ ಇರುತ್ತೆ ಮಾತ್ರ, ಸಖತ್ತಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ. ಇದು ಆ ಕಡೆ ಮುಂಬೈ ಸ್ಟೈಲಲ್ಲಿ ಮಾಡೋದಿದು ಚೋಲೆ ಭಟೂರೆ ಅಂತ, ಸೂಪರ್ ಟೇಸ್ಟ್ ಇರುತ್ತೆ ಮಾತ್ರ. ಒಂದು ಸತಿ ಮಾಡಿ ನೋಡಿ, ಮತ್ತೆ ಮಾಡ್ತಾನೆ ಇರ್ತೀರ, ಅಷ್ಟು ಟೇಸ್ಟಾಗಿರುತ್ತೆ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ತುಪ್ಪ ಎಲ್ಲ ಕಡೆ ಹಿಡಿಬೇಕಲ್ವ, ಎಲ್ಲ ಮಸಾಲೆ ಒಳಗೂ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ನೋಡಿ ಗೈಸ್. ಇವಾಗ ತಿಂದು ನೋಡಿದ್ರೆ ಸೂಪರ್ ಟೇಸ್ಟ್ ಇರುತ್ತೆ ಗೈಸ್, ಸಖತ್ತಾಗಿರುತ್ತೆ ಮಾತ್ರ. ಒಂದು ಸತಿ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ. ಎಲ್ಲರೂ ಮಾಡಿ. ಟೇಕ್ ಕೇರ್, ಬಾಯ್. ಮುಂದಿನ ವ್ಲಾಗಿಗೆ ಸಿಗೋಣ, ಅಲ್ಲಿ ತನಕ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್.